ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನಿನ್ನೆ ರಾತ್ರಿ ನೀವು ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಬಂದ್ರಿ. ನನ್ನ ಮನಸ್ಸಿಗೂ ತುಂಬ ಬೇಜಾರಾಯಿತು. ಐಮ್ ಸಾರಿ. ನಾನು ಹಾಗೆಲ್ಲ ನಿಮ್ಮ ಹತ್ರ ಮಾತಾಡಬಾರ್ದಾಗಿತ್ತು, ನಿಮ್ಮ ಪ್ರಶ್ನೆ ಮಾಡಬಾರ್ದಾಗಿತ್ತು. ಏನೋ ಕೆಟ್ಟಗಳಿಗೆ ಆಗಬಾರ್ದಾಗೋಯ್ತು. ಈಗ ನಾನೇ ಬಂದಿದ್ದೇನಲ್ಲಮ್ಮ, ನಾನೇ ನಿಮ್ಮನ್ನು ಕರಿತಾ ಇದ್ದೀನಿ. ನನಗೆ ನಿಮ್ಮ ಬಗ್ಗೆ ಗೌರವ ಇದೆ ಅಮ್ಮ. ಪ್ಲೀಸ್ ಮನೆಗೆ ಬನ್ನಿ. ಇಲ್ಲ ಗೌತಮ್, ನೀನೇನೋ ಹೀಗೆ ಹೇಳ್ತೀಯ, ಆದರೆ ನಿನ್ನ ಭಾವನೆ ಎಲ್ರಿಗೂ ಇರಬೇಕಲ್ವ? ನೀನೇ ನೋಡ್ತೀಯಲ್ಲ, ನಿನ್ನ ಹೆಂಡತಿಗೆ ನನ್ನನ್ನು ಕಂಡ್ರೆ ಆಗಲ್ಲ. ಅವಳಿಗೆ ನನ್ನ ಬಗ್ಗೆ ಒಳ್ಳೆ ಭಾವನೆ ಇಲ್ಲ. ನಾನಂದರೆ ಯಾಕಷ್ಟು ಉರಿದು ಬೀಳ್ತಾಳೋ, ಯಾಕಷ್ಟು ದ್ವೇಷ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥ ದೊಡ್ಡ ತಪ್ಪು ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೌತಮ್. ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಥರ ಮಾತಾಡ್ತಾಳೆ. ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು ನನ್ನ ಮೇಲೆ ವಿಷ ಕಾರ್ತಾಳೆ. ಶುರು ಆಯಿತು ಮಾಮ್ದು ಮೆಲೋ ಡ್ರಾಮಾ. ಮಾಮು ರೀಲ್ ಬಿಡ್ತಾ ಹೋಗ್ತಾರೆ ಆ್ಯಂಡ್ ಅವನು ನೀಟಾಗಿ ಸುತ್ಕೋತಾ ಹೋಗ್ತಾನೆ. ಇಷ್ಟೇ ಆಗೋದು. ಇಲ್ಲಮ್ಮ, ಇನ್ನು ಮುಂದೆ ಆ ಥರದ್ದೆಲ್ಲ ಏನೂ ನಡೆಯಲ್ಲ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಇಲ್ಲ ಗೌತಮ್, ಯಾವುದೂ ಸರಿ ಹೋಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅವಳು ನಿನ್ನ ಹೆಂಡ್ತಿನೇ ಆಗಿರ್ಬೋದು, ಆದರೆ ಅವಳು ನಡ್ಕೊಳ್ಳೋ ರೀತಿ ಸರಿ ಇಲ್ಲ ಗೌತಮ್. ಅವಳು ಬೇರೆ ಥರನೇ ಆಗ್ಬಿಟ್ಟಿದ್ದಾಳೆ. ನಾವೇನೇ ಮಾಡಿದ್ರು ಅವಳಿಗೆ ತಪ್ಪಾಗಿ ಕಾಣಿಸುತ್ತೆ. ಅವಳ ತಲೆಯಲ್ಲಿ ನಮ್ಮ ಬಗ್ಗೆ ಬರೀ ನೆಗೆಟಿವ್ ಥಾಟ್ಸೇ ಇದೆ. ನನಗನ್ಸುತ್ತೆ ಅವಳ ತಲೆಯಲ್ಲಿ ಬೇರೆ ಯಾರೋ ಇದನ್ನೆಲ್ಲ ತುಂಬ್ತಾ ಇದ್ದಾರೆ ಅಂತ. ಬೇಡದೇ ಇರೋದನ್ನೆಲ್ಲ ಹೇಳಿ ಅವಳ ತಲೆನ ಕೆಡಿಸ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಹಾಳಾಗೋದು ನಮ್ಮ ನೆಮ್ಮದಿ ಅಲ್ವಾ ಗೌತಮ್? ಅದು ಯಾಕೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ? ಯಾಕೆ ಅವಳಿಗೆ ಈ ಹಠ ದ್ವೇಷ ಅಂತ ಗೊತ್ತಾಗ್ತಾ ಇಲ್ಲ? ಹೀಗಾದ್ರೆ ಸಂಬಂಧ ಎಲ್ಲಿ ಉಳಿಯುತ್ತೆ? ಮನೆ ಹೇಗೆ ನಡೆಯುತ್ತೆ? ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಗೌತಮ್. ಇವಳನ್ನ ಇಟ್ಕೊಂಡು ಯಾರೋ ನಮ್ಮ ಮನೆನ ಮುರಿಯಕ್ಕೆ ನೋಡ್ತಿದ್ದಾರೆ, ಬಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಮ್ಮ, ಯಾರು ಏನೇ ಹೇಳಿದ್ರು ಭೂಮಿಕಾ ಅವ್ರಿಗೆ ಮನೆ ಮುರಿಯೋ ಮನಸ್ಥಿತಿ ಇಲ್ಲಮ್ಮ. ನೀ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಹಾಕಿ. ನಾನು ಗ್ಯಾರಂಟಿ ಕೊಡ್ತೀನಿ, ಅವರು ಆ ಥರದ್ದೆಲ್ಲ ಮಾಡೋರಲ್ಲಮ್ಮ. ಅವರು ಮನೆಯವರು ಚೆನ್ನಾಗಿರ್ಲಿ ಅಂತಾನೆ ಬಯಸೋದು. ಅಲ್ಲ ಗೌತಮ್, ನೀನೇ ಒಂದ್ಸಲ ಯೋಚನೆ ಮಾಡಿ ನೋಡು. ಅವಳು ನಮ್ಮ ಮನೆ ಸೊಸೆಯಾಗಿ ಬಂದ್ಮೇಲೆ ತಾನೆ ಇದೆಲ್ಲ ಶುರುವಾಗಿದ್ದು. ಮನೆ ಸೊಸೆ ಆದವಳು ಮನೆ ಮರ್ಯಾದೆ ಕಾಪಾಡಬೇಕೇ ಹೊರತು ಅವಳೇ ಅದನ್ನ ಬೀದಿಯಲ್ಲಿ ಕಳೆಯೋ ಕೆಲಸ ಮಾಡಬಾರ್ದು. ಆದರೆ ಅವಳು ಇಷ್ಟು ದಿನ ಮಾಡಿದ್ದು ಅಂಥ ಕೆಲಸ ತಾನೆ. ಮನೇಲಿ ಏನಾದರೂ ಸಮಸ್ಯೆ ಆದರೆ ಅವಳು ನನ್ನ ಹತ್ರ ಹೇಳಬೇಕು, ಇಲ್ಲ ನಿನ್ನ ಹತ್ರ ಹೇಳಬೇಕು. ಆದರೆ ಅವಳು ಮಾಡಿರೋದೇನು? ಪೊಲೀಸು ಇಲ್ಲ ಬೀದಿ ರಂಪ. ಅದೇನೇ ಇದ್ರೂ ನಾವು ಕೂತು ಮಾತಾಡಿ ಬಗೆಹರಿಸ್ಬೋದಾಗಿತ್ತು. ಏನೇ ಪ್ರಾಬ್ಲಮ್ ಇದ್ರು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನು ಕ್ಲಿಯರ್ ಮಾಡ್ಬೋದಾಗಿತ್ತು. ಅವಳಿಗೆ ಯಾವುದು ಸಿಂಪಲ್ ಆಗಿ ಮುಗಿಯೋದು ಇಷ್ಟ ಇಲ್ಲ. ಎಲ್ಲರ ಮುಂದೆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಬೇಕು. ಅದು ಮನೆ ಗೌತಮ್, ವಾರ್ ಫೀಲ್ಡ್ ಅಲ್ಲ. ಅವಳಿಗೆ ಯಾಕದು ಅರ್ಥ ಆಗ್ತಾ ಇಲ್ಲ? ಏನಕ್ಕೆ ಅಷ್ಟೊಂದು ದ್ವೇಷ ಮಾಡ್ತಿದ್ದಾಳೆ? ಅದರಿಂದ ಏನು ಸಾಧನೆ ಮಾಡ್ತಾಳೆ? ಏನೂ ಇಲ್ಲ. ಮನೆಯವ್ರ ಮನಸ್ಸನ್ನ ಒಡೆದು ಚೂರು ಮಾಡ್ತಿದ್ದಾಳೆ ಅಷ್ಟೇ. ಯಾರು ಮುಖಕ್ಕೆ ಕೊಟ್ಟು ಮಾತಾಡದೇ ಇರೋ ಥರ ಮಾಡ್ಬಿಟ್ಟಿದ್ದಾಳೆ. ಪ್ರೀತಿ ಕಾಳಜಿ ಇರೋ ಕಡೆ ಸಂದೇಹ ಹುಟ್ಟೋ ಥರ ಮಾಡ್ಬಿಟ್ಟಿದ್ದಾಳೆ. ಈಗ ನೀನು ಹೇಳಿದೆ ಅಂತ ನಾನು ಅಲ್ಲಿಗೆ ಬಂದರೂ ನನಗೆ ಮೊದಲಿನ ಮರ್ಯಾದೆ ಸಿಗಲ್ಲ. ಎಲ್ಲರೂ ನನ್ನನ್ನು ನೋಡೋ ರೀತಿ ಬದಲಾಗ್ಬಿಡತ್ತೆ. ಅದು ನನ್ನನ್ನು ಚುಚ್ಚುತ್ತೆ. ಆ ಸೌಭಾಗ್ಯಕ್ಕೆ ನಾನು ಯಾಕೆ ಅಲ್ಲಿಗೆ ಬರಬೇಕು?
ನಾನು ಇಲ್ಲೇ ನೆಮ್ಮದಿಯಾಗಿರ್ತೀನಿ. ಅಟ್ಲೀಸ್ಟ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಆದರೂ ಉಳಿಯತ್ತೆ. ನಾಡು ಗೌತಮ್, ನಿನಗಲ್ಲಿ ನಿನ್ನ ಸ್ವಂತ ತಾಯಿ ತಂಗಿ ಸಿಕ್ಕಿದ್ದಾರೆ. ಅದ್ರ ಜೊತೆಗೆ ಹೆಂಡತಿ ಮಗು ಇದೆ. ನಿಂದೇ ಆದ ಒಂದು ಚಿಕ್ಕ ಸರ್ಕಲ್ ನೀನೇ ಮಾಡ್ಕೊಂಡಿದ್ಯಾ. ಅದು ನನಗೆ ಕ್ಲಿಯರಾಗಿ ಅರ್ಥ ಆಗಿದೆ. ಅದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗೀಗ ನಿನಗೆ ನಾನಂದರೆ ಲೆಕ್ಕನೇ ಇಲ್ಲ. ಮಾಡಿದೆಲ್ಲ ವೇಸ್ಟ್ ಆಗೋಯ್ತು ಸೃಜನವ್ರೆ. ನಿಜ ಮೇಡಮ್, ಈ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅಂತಾರಲ್ಲ, ಹಂಗಾಗೋಯ್ತು ಮೇಡಮ್. ತುಂಬಾನೇ ಡಿಸಪಾಯಿಂಟ್ ಆಗೋಯ್ತು ಮೇಡಮ್. ಸಾಕ್ಷಿನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅವ್ರನ್ನ ಈಸಿಯಾಗಿ ಸಿಗಾಕ್ಸ್ಬೋದು ಅನ್ಕೊಂಡ್ವಿ. ಬಟ್ ಅವರು ಅದೇ ಸಾಕ್ಷಿಗಳನ್ನ ನಾವು ಟ್ಯಾಂಪ್ರಿಂಗ್ ಮಾಡಿದೀವಿ ಅಂತ ಹೇಳಿ ನಿಮ್ಮನ್ನೇ ಅಟ್ಕತ್ರಿಗೆ ಸಿಗಾಕ್ಸ್ಬಿಟ್ರಲ್ಲ ಮೇಡಮ್. ಅದಕ್ಕೆ ಮೇಡಮ್ ಹೇಳಿದ್ದು ಅವ್ರ ಪಕ್ಕ ಕ್ರಿಮಿನಲ್ಸ್ ಅಂತ. ಅವ್ರ ಬಲ್ಲೆ ಖತರ್ನಾಕ್ ಇದಾರೆ ಮೇಡಮ್. ಎಲ್ಲಾ ತರದಲ್ಲಿ ಹೇಳಿನೂ ಗೌತಮ್ ಅವರು ಶಾಕಂತಲಾ ಅತ್ತೆನ ಕರ್ಕೊಂಡ್ ಬರಕ್ ಹೋಗಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೊಂದಿಲ್ಲ. ಅವ್ರು ಮತ್ತೆ ಈ ಮನೆಗ್ ವಾಪಸ್ ಬರ್ತಾರೆ ಅಂದ್ಮೇಲೆ ಮಗುಗಾಗ್ಲಿ ಗೌತಮ್ ಅವ್ರಿಗಾಗ್ಲಿ ನನಗಾಗ್ಲಿ ಯಾರಿಗೂ ಸೇಫ್ಟಿ ಇರಲ್ಲ. ಯಾವಾಗ ಯಾರಿಗ್ ಏನ್ ಆಗ್ಬಿಡುತ್ತೆ ಅನ್ನೋ ಭಯದಲ್ಲೇ ದಿನಗಳನ್ನ ಕಳಿಬೇಕಾಗತ್ತೆ. ಅದು ನಿಜ ಮೇಡಮ್. ಬೀದಿಲಿ ಹೋಗೋ ಮಾರಿನ ಮನೆ ಕರ್ಕೊಂಬಂದ್ ಇಟ್ಕೊಂಡ್ರು ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಅವ್ರಿರೋ ಕಡೆ ಯಾರಿಗೂ ನೆಮ್ಮದಿ ಇರಲ್ಲ. ಅದು ಅಲ್ದೆ ಮೇಡಮ್, ಅವ್ರು ಯಾರನ್ನೂ ನೆಮ್ಮದಿಯಾಗಿ ಇರಕ್ಕೂ ಬಿಡಲ್ಲ. ಅದೆಲ್ಲ ಸರಿ ಮೇಡಮ್, ಬಟ್ ಗೌತಮ್ ಸರ್ ಯಾಕಂಗ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಶಾಕುಂತಲಾ ಅತ್ತೆ ಅಂದ್ರೆ ಅವ್ರಿಗಷ್ಟು ಗೌರವ ಪ್ರೀತಿ, ಅದು ಅವ್ರನ್ನ ಕಟ್ಟಾಕ್ತಿರೋದು. ಆದ್ರೆ ಅದು ಪ್ರೀತಿ ಅಲ್ಲ, ಕುರುಡು ಪ್ರೀತಿ. ಗೌತಮ್ ಅವರು ವ್ಯವಹಾರದ ವಿಷಯದಲ್ಲಿ ತುಂಬಾನೇ ಬುದ್ಧಿವಂತಿಕೆಯಿಂದ ನಡ್ಕೋತಾರೆ. ಆದ್ರೆ ಸಂಬಂಧಗಳ ವಿಷಯದಲ್ಲಿ ಮನ್ಸಿನ ಮಾತು ಕೇಳ್ತಾರೆ. ಸಂಬಂಧಗಳಿಗೆ ಬೆಲೆ ಕೊಡ್ಬೇಕು. ಆದ್ರೆ ಸಂಬಂಧ ಅನ್ನೋ ಹೆಸರಲ್ಲಿ ನಾವ್ ಯಾರಿಗ್ ಬೆಲೆ ಕೊಡ್ತಿದೀವಿ ಅನ್ನೋದು ನೋಡ್ಬೇಕಲ್ವಾ. ಸಂಬಂಧಗಳು ನಮ್ಮನ್ನ ಸ್ಟ್ರಾಂಗ್ ಮಾಡ್ಬೇಕು. ಬಟ್ ಗೌತಮ್ ಅವ್ರ ವಿಷಯದಲ್ಲಿ ಅದು ಅವ್ರ ವೀಕ್ನೆಸ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿರೋದು. ಗೌತಮ್ ಅವರು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತಾರೆ, ನಂಬ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಆದ್ರೆ ಅವರು ತಮ್ಮ ಅಡ್ವಾಂಟೇಜ್ ಆಗಿ ಅದನ್ನ ಬಳಸ್ಕೊತಿದ್ದಾರೆ. ಗೌತಮ್ ಅವ್ರು ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಅವ್ರ ಪ್ರೀತಿಗೆ, ಅವ್ರ ಭಾವನೆಗೆ ಎಷ್ಟೆಲ್ಲ ಮೋಸ ಆಗ್ತಿದೆಯಲ್ಲ ಅಂತ. ಮೋಸ ಹೋಗ್ತಿದ್ದಾರೆ ಅನ್ನೋದ್ಕಿಂತ ಅವ್ರು ಮೋಸ ಮಾಡ್ತಿದ್ದಾರೆ ಮೇಡಮ್. ಅದ್ರಲ್ಲಿ ಅವ್ರು ಎತ್ತಿದ ಕೈ. ಎಂತವ್ರನ್ನೇ ಆಗ್ಲಿ ನೀಟಾಗಿ ಮರಳು ಮಾಡಿ ಅವ್ರಿಗೆ ಟೋಪಿ ಹಾಕ್ಬಿಡ್ತಾರೆ. ಅದ್ರಲ್ಲಿ ಅವ್ರು ಎಕ್ಸ್ಪರ್ಟ್ ಮೇಡಮ್. ಅದಕ್ಕೆ ಹೇಳಿದ್ದು ಅವ್ರ ಪಕ್ಕ ಕ್ರಿಮಿನಲ್ಸ್ ಅಂತ. ಅಮೃತಧಾರೆ